ಒಂದು ವಿಭಿನ್ನ ಹಾಗೂ ವಿಶಿಷ್ಟ ಪ್ರಯತ್ನ. ಇನ್ನು ಸಾಮಾನ್ಯವಾಗಿ ಕಳ್ಳರು ಕನ್ನ ಹಾಕಿದ್ರೆ ಚಿನ್ನಾಭರಣ ಸೇರಿ ಬೆಲೆ ಬಾಳೋ ವಸ್ತುಗಳನ್ನು ಕದ್ದು ಪರಾರಿಯಾಗ್ತಾರೆ. ಆದರೆ ಅದೊಂದು ಗ್ರಾಮದಲ್ಲಿ ಚಿನ್ನ ಬಿಟ್ಟು ಮತ್ತೊಂದು ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಏನದು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಮಂಡ್ಯ ದೇಗುಲಕ್ಕೆ ಕನ್ನ ಹಾಕಿದ್ದಲ್ಲದೆ ಅದೊಂದು ದುಷ್ಕೃತ್ಯ. ಇಡೀ ಗ್ರಾಮವೇ ನಿದ್ರೆಗೆ ಜಾರಿತ್ತು. ಖದೀಮರು ಎರಡೆರಡು ದೇಗುಲಕ್ಕೆ ಎಂಟ್ರಿಯಾಗಿದ್ರು. ಹುಂಡಿಯಲ್ಲಿದ್ದ ಹಣ ಕಳುವಾಗಿತ್ತು. ಆದರೆ ಗರ್ಭಗುಡಿಯ ಚಿನ್ನಾಭರಣ ಮುಟ್ಟಿರಲಿಲ್ಲ. ಮಂಡ್ಯದ ಚಿಕ್ಕಮಾಳಿಗೆ ಕೊಪ್ಪಲು ಗ್ರಾಮಸ್ಥರಿಗೂ ಅಚ್ಚರಿಯಾಗಿತ್ತು. ಆದರೆ ಅದರ ಹಿಂದಿನ ದುರುದ್ದೇಶ ದೇಗುಲದ ಗೋಡೆಯ ಮೇಲಿನ ಬರಹ ಸೂಚಿಸಿತ್ತು. ಗೋಡೆ ಮೇಲೆ ಚಿತ್ರ, ನಂಬರ್ ಬರೆದು ಪರಾರಿ. ಕೋಮು ಗಲಭೆ ಸೃಷ್ಟಿಸುವ ಹುನ್ನಾರ ಮಾಡಿದ್ರ ದುಷ್ಕರ್ಮಿಗಳು. ಏಳೂರಮ್ಮ ಮತ್ತು ದಂಡಿಮಾರಮ್ಮ ದೇಗುಲದ ಗೋಡೆ ಮೇಲೆ ಮುಸ್ಲಿಂ ಧರ್ಮದ ಧಾರ್ಮಿಕ ಸಂಕೇತ ಬರೆದಿದ್ರು. 789 ನಂಬರ್ ಜೊತೆಗೆ ಅರ್ಧ ಚಂದ್ರನ ಚಿತ್ರ ಹಾಗೂ ಸ್ಟಾರ್ ಬರೆದು ಎಸ್ಕೇಪ್ ಆಗಿದ್ರು. ಬೆಳಗ್ಗೆ ದೇಗುಲಕ್ಕೆ ತೆರಳಿದ್ದ ಪೂಜಾರಿ ದೃಶ್ಯ ಕಂಡು ಗ್ರಾಮಸ್ಥರಿಗೆ ತಿಳಿಸಿದ್ರು. ಒಳಗಡೆ ಗರ್ಭಗುಡಿ ಹೊಡೆದಿದ್ದಾರೆ. ಗರ್ಭಗುಡಿ ಹೊಡೆದು ಈಗ ನಾವು ಪೊಲೀಸ್ನವ್ರಿಗೆ ಸರ್ಕಲ್ಗೆಲ್ಲ ಇದು ಮಾಡಿದ್ವು. ಬಂದು ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ನ್ಯಾಯ ಒದಗಿಸ್ಕೊಡಿ, ನಮಗೂ ಎಲ್ಲ ಲಾಸ್ ಮಾಡಿದ್ದಾರೆ. ಬಾಗಿಲು ಎಲ್ಲ ಹೊಡೆದು. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಗ್ರಾಮಸ್ಥರಿಂದ ಕೆಲವು ಮಾಹಿತಿ ಪಡೆದು ಶೀಘ್ರವೇ ದುಷ್ಕರ್ಮಿಗಳನ್ನ ಬಂಧಿಸುವ ಭರವಸೆ ನೀಡಿದ್ರು. ದೇವಸ್ಥಾನದ ಗೋಡೆಯ ಮೇಲೆ ಈ ಒಂದು ಬರಹ ಇದೆ ಮತ್ತು ದೇವಸ್ಥಾನದ ಬೀಗವನ್ನು ಒಡೆದು ಒಳಗೆ ಹೋಗಿ ಒಂದು ಕಾಸನ್ನು ಸಹಿತ ಎತ್ಕೊಂಡು ಹೋಗಿದ್ದಾರೆ. ಇದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಈಗಾಗಲೇ ಹಲಗೂರು ಸಿಪಿ ಅವರ ನೇತೃತ್ವದಲ್ಲಿ ತಂಡವನ್ನು ನೇಮಿಸಿದ್ದೀವಿ. ಆದಷ್ಟು ಬೇಗ ಇದರಲ್ಲಿ ಆರೋಪಿಗಳನ್ನು ಪತ್ತೆ ಮಾಡುವಂಥ ಕ್ರಮ ಜರುಗಿಸುತ್ತಾರೆ. ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬರಬೇಕಿದೆ. ಚಿಕ್ಕಮಾಳಿಗೆ ಕೊಪ್ಪಲು ಗ್ರಾಮದಲ್ಲಿ ನಡೆದಂತ ಈ ಕಳ್ಳತನ ಯತ್ನ ಸಾಕಷ್ಟು ಪ್ರಶ್ನೆಗಳ ಜೊತೆ ಆತಂಕವನ್ನು ಕೂಡ ಹುಟ್ಟುಹಾಕಿದೆ. ಹಿಂದೂ ದೇವಾಲಯದಲ್ಲಿ ಕಳ್ಳತನಕ್ಕೆ ಅಂತ ಬಂದಂತ ಖದೀಮರು ದೇವಾಲಯದ ಗೋಡೆ ಮೇಲೆ ಮುಸ್ಲಿಂ ಧರ್ಮದ ಚಿಹ್ನೆಯನ್ನ ಯಾಕೆ ಬರೆದ್ರು ಅನ್ನೋದೇ ಸದ್ಯದ ಪ್ರಶ್ನೆ. ಅವರು ನಿಜವಾಗ್ಲೂ ಕಳ್ಳತನಕ್ಕೆ ಬಂದವರ ಅಥವಾ ಗ್ರಾಮದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸೋಕೆ ಬಂದವರ ಅನ್ನುವಂಥದ್ದು ಪೊಲೀಸರ ತನಿಖೆ ನಂತರ ಬಯಲಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.